ಸರ್ ನಮಸ್ಕಾರ. ಕೂಲಿ ಮಾಡೋದು 400 ರೂಪಾಯಿ ಕೂಲಿ ಮಾಡೋದು ಹೋಮ ಅಂದ್ರೆ ಅಲ್ಲಿಗೆ 4, 10, 12 ಸಾವಿರ ಆಗುತ್ತೆ. ತಿಂಗಳಿಗೆ 12 ಸಾವಿರಕ್ಕೆ 60-70 ಸಾವಿರ ರೂಪಾಯಿ ಇವತ್ತು ಕಟ್ಬೇಕು ಅಂದ್ರೆ ಸಾಧ್ಯನಾ? ಮೈಕ್ರೋ ಫೈನಾನ್ಸ್ ಇದು ಏನ್ ಮಾಡ್ತಾ ಐತೆ ಅಂದ್ರೆ ಫೈನಾನ್ಸ್ ಕೊಡೋದು ಬಡವ್ರನ್ನ, ಬರೀ ಬಡವ್ರನ್ನ, ದಲಿತರನ್ನ ಟಾರ್ಗೆಟ್ ಇಟ್ಕೊಂಡು ಈ ಫೈನಾನ್ಸ್ಗಳಿಂದ ಇವಮ್ಮ ಸಾವಿಗೆ ಕಾರಣ ಈ ಫೈನಾನ್ಸ್ ಸಂಘಗಳೇ ಕಾರಣ. ಇವತ್ತು ಇದ್ರ ಸತ್ತಾರೆ, ಇನ್ನೊಂದ್ ದಿನ ಇನ್ನೊಂದ್ ಮನೆಯವ್ರು ಸಾಯ್ತಾರೆ. ಹಿಂಗೆ ಸಾಯ್ಸಕ್ಕೆ ಬಂದವ್ರು ಮೋಸ್ಟ್ಲಿ LTTಗಳು ಬೇಕಾಗಿಲ್ಲ, ಈ ಸಂಘಗಳೇ ಸಾಕು ಸಾಯ್ಸಕ್. ದಲಿತರನ್ನ ಇನ್ಯಾರು ಬೇಕಾಗಿಲ್ಲ. ಈ ಯಾವ್ಯಾವ ಸಂಘ ಇದಾವೋ ಅವೇ ಸಂಘಗಳು ದಲಿತರನ್ನ ಒಬ್ಬೊಬ್ರು ಮೋಸ್ಟ್ಲಿ ಗುಂಡಿಟ್ ಸಾಯಿಸ್ತಾ ಇದ್ರು ಮೊದ್ಲೆಲ್ಲ. ಮೋಸ್ಟ್ಲಿ ಈ ಸಂಘಗಳನ್ನ ದಯವಿಟ್ಟು ಈ ಮೈಕ್ರೋ ಫೈನಾನ್ಸ್ 25% ಈ ಸರ್ಕಾರ ಬ್ಯಾನ್ ಮಾಡ್ಬೇಕು. ಈ ಸಾಲಗಳನ್ನ ಮನ್ನಾ ಮಾಡ್ಬೇಕು. ದಯವಿಟ್ಟು ಕಟ್ಟೋದು ಜನಗಳಿಗೆ ಹೇಳ್ತೀವಿ. ಕೆಲವು ನಿಮ್ಗೆ ಹಿಂಸೆ ಕೊಡ್ತಾರೆ. ಬಂದಿಲ್ಲಿ ನೆನ್ನೆನೂ ನೋಡ್ತೀವಿ, ಡೈಲಿ 5-6 ಜನ ಜೆಂಟ್ಸ್ ಬಂದ್ ನಿಂತ್ಕೊಂತಾರೆ, ಕೇಳ್ತಾರೆ ಡೈಲಿ. ಅವು ಅಮ್ಮ ಬಾಲಿ ಜಾಸ್ತಿ ಆಗಿ ಮಂಜುಳ ಅಂತ ಎಷ್ಟು ಕಟ್ಬೇಕಾಯ್ತು? ಅವರು ಸಿಕ್ಕಾಪಟ್ಟೆ ಇದೆ. ತಿಂಗಳಿಗೆ ಒಂದು 70-80 ಸಾವಿರ ಕಟ್ಬೇಕು. ತಿಂಗಳಿಗೆ ವಾರದವು ತಿಂಗಳವು ಎಲ್ಲ ಸೇರಿ ಒಂದು 70-80 ಸಾವಿರ ದುಡ್ಡು ಕಟ್ಬೇಕು. ಖರ್ಚಿಂಗ್ ಹೋಗ್ತಾರೆ. ಸಂಘಗಳು, ಚೀಟಿಗಳು, ಕೈ ಚೀಟಿಗಳು, ಕೈ ಸಾಲ ಎಲ್ಲ ಜಾಸ್ತಿ ಆಗಿ ಮನೆ ತಗೊಂಡು ಕೇಳಕ್ ಬಂದಾಗ ಮೀನ್ ಹಾಕೊಂಡಿದ್ದಾರೆ. ಬಂಧುಗಳೇ ನಮಸ್ಕಾರ, ನಾನು ವೀರನಗೌಡ. ಸ್ನೇಹಿತರೆ, ಮೈಕ್ರೋ ಫೈನಾನ್ಸ್ ಮತ್ತು ಸ್ವಸಹಾಯ ಗುಂಪುಗಳ ಕಿರುಕುಳದಿಂದ ಅನೇಕ ಜನರು ಸಾವಿಗೀಡಾಗಿರ್ತಕ್ಕಂಥದ್ದನ್ನ ನಾವು ಮಾಧ್ಯಮಗಳ ಮುಖಾಂತರ ಮತ್ತು ಹಲವಾರು ಸಾಮಾಜಿಕ ಸುದ್ದಿವಾಹಿನಿಗಳ ಮುಖಾಂತರ ನಾವು ಕೇಳಿದ್ದೇವೆ ಮತ್ತು ನೋಡಿದ್ದೇವೆ. ಸ್ನೇಹಿತರೆ, ಈಗ ಏನು ಮೈಕ್ರೋ ಫೈನಾನ್ಸ್ ಅಥವಾ ಸ್ವಸಹಾಯ ಗುಂಪುಗಳ ಸಿಬ್ಬಂದಿಗಳು ಏನಿದ್ದಾರೆ, ಅವರು ಏನು ಸಾಲಗಾರರು ಏನಿದ್ದಾರೆ ಅವರನ್ನು ಅವಮಾನಿಸುವುದಂಥದ್ದಾಗಲಿ ಅಥವಾ ಬೆದರಿಕೆಯನ್ನು ಒಡ್ಡುವಂಥದ್ದಾಗಲಿ ಅಥವಾ ಸಾರ್ವಜನಿಕರ ಮಧ್ಯೆ ಅವರನ್ನು ನಿಂದಿಸುವಂಥದ್ದು ಮತ್ತು ಕುಟುಂಬ ಮತ್ತು ನೆರೆಹೊರೆಯವರೊಂದಿಗೆ ಅವರಿಗೆ ಒತ್ತಡ ಹೇರ್ತಕ್ಕಂಥದ್ದು ಅಥವಾ ಸರಿಯಾದ ಸಮಯಕ್ಕೆ ಬಾರದೇ ಬೇರೆ ಬೇರೆ ಸಮಯಗಳಲ್ಲಿ ಬಂದು ಪದೇ ಅವರಿಗೆ ಮಾನಸಿಕವಾಗಿ ಒತ್ತಡವನ್ನು ಹೇರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿ ಅಪರಾಧ ಆಗುವಂಥದ್ದು. ಈ ರೀತಿಯಾಗಿ ಯಾರೂ ಕೂಡ ಕಿರುಕುಳ ಕೊಡಬಾರದು. ಅವರ ಸಿಬ್ಬಂದಿ ಏನಿದ್ದಾರೆ ಸರಿಯಾದ ಸಮಯಕ್ಕೆ ಬರಬೇಕು, ಗೌರವಯುತವಾಗಿ ತಮ್ಮ ಅಮೌಂಟ್ ಏನಿದೆ ಕಟ್ಟಿಸ್ಕೊಳ್ಬೇಕು, ಅದನ್ನು ಹೋಗ್ತಾ ಇರಬೇಕು. ಅಕಸ್ಮಾತ್ ಏನಾದರೂ ತೊಂದರೆ ಇದ್ದಾಗ ಸಮಯ ಕೇಳಿದ್ರೆ ಕೊಡಬೇಕು. ಅಕಸ್ಮಾತ್ ಅವರು ಕಟ್ಟದೇ ಇದ್ರೆ ಅದನ್ನ ನೀವು ಕಾನೂನು ಪ್ರಕಾರವಾಗಿ ನೀವು ಅದನ್ನ ಆಕ್ಷನ್ ತೆಗೆದುಕೊಳ್ಳಬಹುದು. ಮತ್ತು ನೀವು ಮುಂಚಿತವಾಗಿ ವಿಚಾರಣೆ ಮಾಡಬೇಕಾಗುತ್ತೆ. ಅವರು ಒಂದು ಸಂಘಕ್ಕಿಂತ ಹೆಚ್ಚಿಗೆ 2-3 ಸಂಘಗಳಿದ್ದಾರೋ ಅಥವಾ 10 ಸಂಘಗಳಿದ್ದಾರೋ ಅಥವಾ 20-30 ಸಂಘಗಳನ್ನ ತೆಗೆದುಕೊಂಡಿದ್ದಾರೋ ಅವರಿಗೂ ನಾವು ಕೊಡ್ತಾ ಇದ್ದೀವೋ ಅನ್ನುವಂಥದ್ದನ್ನು ತಿಳಿದುಕೋಬೇಕು. ಕೆಲವೊಬ್ರು 10 ಸಂಘಗಳಲ್ಲಿ ಇರ್ತಾರೆ, ಮತ್ತೆ ಇನ್ನೊಬ್ರು ಸಂಘಗಳನ್ನ ಕೊಡ್ತಕ್ಕಂಥದ್ದು. ಈ ರೀತಿಯಾಗಿ ಸಂಘಗಳನ್ನ ಕೊಟ್ಟಾಗ ಅವರು ದುಡಿತಕ್ಕಂಥದ್ದೇ 400-500 ರೂಪಾಯಿ ದುಡಿತಾ ಇರ್ತಾರೆ. 15 ಸಂಘಗಳನ್ನ ಮಾಡ್ಕೊಂಡ್ರೆ ಎಲ್ಲಿಂದ ಕಟ್ತಾರೆ? ಹಾಗಾಗಿ ಕೊಡೋದಕ್ಕಿಂತ ಮುಂಚಿತವಾಗಿನೇ ಅದನ್ನೆಲ್ಲ ಯೋಚನೆಯನ್ನ ಮಾಡಬೇಕಾಗುತ್ತೆ ಮತ್ತು ಕಿರುಕುಳವನ್ನ ಯಾವುದೇ ಕಾರಣಕ್ಕೂ ಕೊಡಬಾರದು ಎನ್ನುವಂಥದ್ದು. ಗ್ರಾಹಕರು ತಮ್ಮ ಹಕ್ಕುಗಳನ್ನು ತಿಳ್ಕೋಬೇಕು. ಸಂಬಂಧಪಟ್ಟಂತಹ ಕಾನೂನು ಪ್ರಾಧಿಕಾರ ಇದೆ, ಆ ಕಾನೂನಿಗೆ ಹೋಗಿ ಅದನ್ನ ಕಂಪ್ಲೇಂಟ್ ಕೊಡ್ತಕ್ಕಂತಹ ಕೆಲಸ ಮಾಡಿ, ಅಥವಾ ಜಿಲ್ಲಾ ನ್ಯಾಯಾಲಯದಿಂದ ಉಚಿತ ಕಾನೂನು ಸಲಹೆ ಇದೆ, ಆ ಸಲಹೆಗಳನ್ನು ನೀವು ಪಡೆದುಕೊಳ್ಳತಕ್ಕಂಥ ಕೆಲಸ ಮಾಡಿ. ಆದರೆ ಸಾಯುವಂತಹ ಕೆಲಸ ಬೇಡ. ಆದರೆ ಇದೇ ರೀತಿಯಾಗಿ ಮೈಕ್ರೋ ಫೈನಾನ್ಸ್ ಬಡ್ಡಿದಂಧೆ ಮತ್ತು ಏನು ಮಂಜುನಾಥ ಸಂಘದಿಂದ ಕಿರುಕುಳವನ್ನು ಕಾಳಕೊಳ್ಳಲಾರದೆ ಹಲವಾರು ಜನರು ಸತ್ತಿದ್ದಾರೆ. ಅದರಲ್ಲಿ ಒಂದು ಕಾಲ್ ರೆಕಾರ್ಡ್ ಅನ್ನ ತಾವು ನೋಡ್ಕೊಂಡು ಬನ್ನಿ. ಧನ್ಯವಾದಗಳು ಸರ್. ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. ನಿಮ್ಮ ನಾನು ರವೀಂದ್ರ ಶೆಟ್ಟಿ ಅಂತ ಸರ್. ನನ್ನ ಹೆಸರು ಕುಮಾರ್ ಅಂತ. ಹೇಳಿ ಸರ್, ಏನಾಗಬೇಕಾಗಿತ್ತು? ಸರ್, ಅದು ಅಲ್ಲಿ ಒಂದು ಆತ್ಮಹತ್ಯೆ ಆಯ್ತಂತ ಮೆಸೇಜ್ ಸಿಕ್ಕಿ ಸರ್, ಅದಕ್ಕೆ ಬಗ್ಗೆ ನಾನು ನಿಮ್ಗೆ ಕಾಲ್ ಮಾಡಿದೆ ಸರ್. ಹೌದು ಸರ್, ಇವತ್ತು ಆತ್ಮಹತ್ಯೆ ಆಗಿದೆ ಸರ್. ಒಬ್ಬ ದಲಿತ ಮಹಿಳೆದು ಆತ್ಮಹತ್ಯೆ ಆಗಿದೆ ಸರ್. ನಮ್ಮ ಮನೆ ಹಿಂದ್ಗಡೆನೆ ಆಗಿದೆ ಸರ್. ಅದು ಇದು ಯಾವ ಊರು ಸರ್? ಅದು ಇದು ದಂಡಿನಿ ಶಿವರ, ತುರುವೇಕೆರೆ ತಾಲೂಕು, ತುಮಕೂರು ಜಿಲ್ಲೆ. ದಂಡೀಶ್ವರ. ಅದು ಯಾತಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡ್ರು ಸರ್? ಸರ್, ಇದು ಈ ಮೈಕ್ರೋ ಫೈನಾನ್ಸ್ಗಳು ಒಂದು 10 ಲೋನ್ ತಗೊಂಡಿರೋದು, ಮತ್ತೆ ಮಂಜುನಾಥ ಸ್ವಸಹಾಯ ಸಂಘ ಲೋನು, ಇವರೆಲ್ಲ ಬಂದು ದಬ್ಬಾಳಿಕೆ ಮಾಡಿ ಅವಮ್ಮನ ಬೆದರಿಕೆಯಿಂದ ಈ ಸಾವು ಆಗಿದೆ ಅಂತ ನಾವು ಅಭಿಪ್ರಾಯ ಪಡ್ತೀವಿ ಸರ್. ಅದು ಹೌದಾ? ಹೌದು ಸರ್. ಅವಮ್ಮ ತುಂಬಾ ಕೂಲಿ ಮಾಡ್ತಿದ್ದ ಜೀವಿ. ಇವರು 10-12 ಲೋನ್ ಕೊಟ್ಬಿಟ್ಟು ಅವ್ರು
ದಿನಕ್ಕೆ ದುಡಿಯೋದು 400 ರೂಪಾಯಿ, ತಿಂಗಳಿಗೆ 12,000 ರೂಪಾಯಿ ದುಡಿದಾರೆ. ಹೌದು, ಅವಮ್ಮ 25,000 ರೂಪಾಯಿ ಕಟ್ಟಬೇಕು ಅಂದ್ರೆ ಎಲ್ಲಿ ಕಟ್ತಾಳೆ ಸಂಘಗಳಿಗೆ? ಸತ್ಯ. ಇವರು ಕೊಡೋರು ಏನಂದ್ರೆ ಈ ಮೈಕ್ರೋ ಫೈನಾನ್ಸ್ ಮತ್ತೆ ಈ ಸ್ವಸಹಾಯ ಸಂಘ, ಮಂಜುನಾಥ ಸ್ವಾಮಿ ಸಂಘ ಇವರೆಲ್ಲ ಸೇರ್ಕೊಂಡು ಇವರ ಬಡ್ಡಿ ದುಡ್ಡಿಗೋಸ್ಕರ ಇವರು ಬೆಳೆಯೋಕೋಸ್ಕರ ಬಡವರನ್ನ, ದಲಿತರನ್ನ, ಅದು ಮುಸಲ್ಮಾನರನ್ನ, ದಲಿತರನ್ನ ಬಿಟ್ರೆ ಇನ್ಯಾರು ಟಾರ್ಗೆಟ್ ಇಲ್ಲ ಸರ್ ಇವ್ರಿಗೆ. ಸತ್ಯ ಸತ್ಯ. ಏನಪ್ಪಾ ಅಂತಂದ್ರೆ ನಮ್ಗೆ ಹೊಟ್ಟೆ ಉರಿದೆ ಸರ್. ನಾನು ಎಲ್ಲಾ ತಲೂ ವಾದ ಮಾಡ್ತೀನಿ. 24ರಿಂದ 28% ಬಡ್ಡಿ ತಾಂತೀನಿ ಅಂದ್ರೆ ದೇವ್ರ ಹೆಸರಲ್ಲ ಅದು ಮೋಸ ಅಲ್ವಾ? ಮತ್ತೆಂತ ಸರ್, ದೇವರಿಗೆ ಮಾಡೋ ಒಂದು ಮೋಸ ದಂಧೆ ಇದು. ನಾನು ಕಡಾಖಂಡಿತವಾಗಿ ನಮ್ಮ ಮನೆಯಿಂದ, ನಾನು ಒಬ್ಬ ಜನಪ್ರತಿನಿಧಿ, ನಾನು ಯಾವುದೇ ಕಾರಣಕ್ಕೂ ಎಲ್ಲಾ ಜನರ ಜೊತೆ ಇರೋನು. ನಾನು ಒಬ್ಬ ತಾಲೂಕ್ ಪಂಚಾಯತ್ ಮೆಂಬರ್ ಆದ್ರಿಂದ ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಇವತ್ತು ಒಬ್ಬ ಮಹಿಳೆ 10 ಸಂಘ ಕಟ್ಟಕ್ಕಾಗದಲ್ಲಿ ಇವತ್ತು ಆ ಸತ್ವದ ಮಹಿಳೆಗೆ ಮಗಳು 8 ತಿಂಗಳು ಗರ್ಭಿಣಿ ಸರ್. ಹೌದಾ? ನೋಡಿದ್ರೆ ಸರ್ 8 ತಿಂಗಳು ಗರ್ಭಿಣಿ ಸರ್. ಮದುವೆ ಮಾಡಿ 1 ವರ್ಷ ಆಗಿದೆ. 8 ತಿಂಗಳು ಗರ್ಭಿಣಿ ನೋಡಕ್ ಆಯ್ತಿಲ್ಲ ಸರ್. ಅವಮ್ಮ ಸತ್ವ ಇದ್ದಾಳೆ. ಹೌದಾ? ಯಾರಾದ್ರೂ ಮನೆಗೆ ಬಂದು ಅವರಿಗೆ ಮನೆಗೆ ಟಾರ್ಚರ್ ಮಾಡಿದ್ದಾರೆ ಸರ್? ಸರಿ, ಇಲ್ಲಿ ಏನಂದ್ರೆ ಅಲ್ಲಿನ ಲೋಕಲ್ ಜನ ನಮ್ಮ ಮನೆ ಹಿಂದ್ಗಡೆನೆ, ಅದು ಬೇರೆ ಇಲ್ಲ. ಅಲ್ಲಿ ಹೇಳ್ತಿದ್ರು ಇವ್ರ ಸಂಘದರು ಅಲ್ಲಿ 10 ಸಂಘದರ ಅವಮ್ಮ ತಾಂಡಿದಾಳೆ ಅಂತ ಮಾಹಿತಿ ಇದೆ. ಎಲ್ಲರೂ ಬಂದು ನಿಂತ್ಕೊಂಡಾರಂತೆ. ಹೋಗಿ ಬೆಳಿಗ್ಗೆ ಎದ್ದು ಅವಮ್ಮ ಬೆಳಿಗ್ಗೆ ಎದ್ದು ಕೂಲಿ ಕೆಲಸ ಮಾಡಕ್ 400 ರೂಪಾಯಿಗೆ ಹೋಗುತ್ತೆ. ಸಂಜೆ ಆಗಂಗಿಲ್ಲ, ಬೆಳಿಗ್ಗೆ ಆಗಂಗಿಲ್ಲ, 6 ಗಂಟೆ 7 ಗಂಟೆ ಸಂಜೆ ಎಲ್ಲಾ ಬಂದು ನಿಂತ್ಕೊಂಡಾರ ಸಂಘದರು. ಆ ವಿಚಾರವಾಗಿ ಇನ್ನು ಬೆಳಿಗ್ಗೆ ಏನಂತ ಗೊತ್ತಿಲ್ಲ, ಅವಳು ಪಾಪ ಆತ್ಮಹತ್ಯೆ ಮಾಡ್ಕೊಂಡು ಸರ್. ಅದು ದಲಿತ ಮಹಿಳೆ ಸರ್. ಹೌದಾ? ಇವ್ರಿಗೆ ಟಾರ್ಗೆಟ್ ಏನಂದ್ರೆ ಈ ಮೈಕ್ರೋ ಫೈನಾನ್ಸ್, ಈ ಗ್ರಾಮೀಣಾಭಿವೃದ್ಧಿ ಸಂಘಗಳಿಗೆ ಮೋಸ್ಟ್ಲಿ ಮುಸಲ್ಮಾನರು ಇರ್ಬೋದು, ದಲಿತರು ಇಡೀ ಕರ್ನಾಟಕದಲ್ಲಿ ಹೆಚ್ಚು ಈ ತರ ದಂಧೆ ಮಾಡ್ತಾ ಇದ್ರೆ, ಈ ತರ ಜನರ ಸಾವಿಗೆ ಕಾರಣ ಇದ್ರೆ ಈ ಸಂಘಗಳು ಸರ್. ಸರ್, ಇಲ್ಲಿ ಕೇಳಿ, ನಾನ್ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೇನೆ. ಹೇಳಿ ಸರ್. ನೋಡಿ, ಸ್ವಸಹಾಯ ಸಂಘ ಮಾಡ್ಲಿಕ್ಕೆ ಸುಪ್ರೀಂ ಕೋರ್ಟಿನ ವಾರ್ಡ್ ಇರೋದು ಒಂದು ಮನೆಯಲ್ಲಿ ಒಬ್ಬರಿಗೆ ಮಾತ್ರ, ಒಂದು ಮನೆಗೆ ಒಂದು ಸಂಘಕ್ಕೆ ಮಾತ್ರ ಅವರು ಇದು ಮಾಡಬಹುದು. ಈ ಎಲ್ಲಾ ಮೈಕ್ರೋ ಫೈನಾನ್ಸ್ ಮತ್ತೊಂದು ಮಗದೊಂದು ಅಂತ ಮಾಡ್ಲಿಕ್ಕಿಲ್ಲ. ಇವರು ಒಂದು ಸಂಘದಲ್ಲಿ ಇರುವಾಗ ಇನ್ನೊಂದು ಸಂಘದಲ್ಲಿ ಲೋನ್ ಹೇಗೆ ಕೊಟ್ಟರು ಸರ್ ಅವರು? ಸರ್ ಅದೇ ಸರ್, ಇಲ್ಲಿ ಏನಾಗ್ಬಿಟ್ಟಿದೆ, ಇವರು ಅಲ್ಲಿನ ಎಂಪ್ಲಾಯೀಸ್ಗೆ ಇವರು ಬಡ್ಡಿ ತಿನ್ನಕ್ಕೋಸ್ಕರ ಸರ್ಕಾರದ ರೂಲ್ಸ್ ಗಳನ್ನ, ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ಇವರಲ್ಲಿ ಪರ್ಮಿಷನ್ ಇಲ್ದಂತಹ ವ್ಯವಹಾರಗಳನ್ನ ಮಾಡ್ತಾರೆ. ಯಾವ ತರ ಅಂತಂದ್ರೆ, ಈಗ ಉದಾಹರಣೆಗೆ ನಂದು ಇವತ್ತು ನಾನು ಸಂಘದಲ್ಲಿ ಲೋನ್ ತಗೊಂಡೆ, ನನ್ನ ಹತ್ರ 50,000 ಇನ್ನೂ ಕಟ್ಟಬೇಕಿದೆ. ನಾನು ಇನ್ನೊಬ್ಬ ಮಂಜುನಾಥ ಸ್ವಾಮಿ ಸಂಘ ಬರುತ್ತೆ, ಈಗ ತಾಣಕ್ ಬರುದಿಲ್ಲ. ಅವಾಗ ಏನ್ ಮಾಡ್ತಾರೆ, ಈ ಸಿಬಿಲ್ ಬರ್ಬೇಕು ಅಂತ ಹೇಳ್ತಾರೆ. ಸಿಬಿಲ್ ಇನ್ನೂ ಕಟ್ತಾ ಇರಲ್ಲ, ಅವರೇ 50,000 ಬಂಡವಾಳ ಹಾಕಿ ಸಿಬಿಲ್ ಬರಂಗ್ ಮಾಡಿ ಲೋನ್ ಕೊಡ್ತಾರೆ. ಹೌದು. ಒಟ್ನೆಗೆ ಬಡವರು ಸಾಲಗಾರರಾಗಿರ್ಬೇಕು, ಸಾಲಗಾರರೇ ಇದ್ದು ಸಾಲಗಾರರೇ ಸಾಯ್ಬೇಕು. ಅಲ್ಲ ಸರ್, ಇವರು ಯಾರು ಬದುಕೋ ದಾರಿಯನ್ನ ಕಲಿಸ್ಕೊಟ್ಟಂತ ಸಂಘಗಳಲ್ಲ ಇವು. ಹೌದು. ಬಡವರನ್ನ, ದಲಿತರನ್ನ ಹೀನಾಯವಾಗಿ ಮೋಸ್ಟ್ಲಿ ನಮ್ ಬ್ರಿಟಿಷ್ನವ್ರಿಗೆ ಮಾಡಿರ್ಲಿ ಒನಪ್ಪ ಸರ್. ಇವತ್ತು ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಅಡಿಯಲ್ಲಿ ನಾವು ಬದುಕ್ತಾ ಇದೀವಿ. ಇವತ್ತು ಸಂವಿಧಾನನ ಗಾಳಿಗೆ ತೂರಿ ಅವರ ಇಚ್ಛೆಗೆ, ಅವರ ದುಡ್ಡಿಗೆ, ಅವರ ಬಡ್ಡಿಗೆ ಇವತ್ತು ದಲಿತರ ಜೀವಗಳನ್ನ ಬಲಿ ಪಡಿತಾ ಇದ್ದಾರೆ. ನಾವು ಚಿನಾಳಿ ಕೇಸನ್ನ ನಾವು ಒಂದಿನ ಇದು ತಿಪ್ಟೂರು ಕೇಸಲ್ಲಿ ಸ್ಟ್ರೈಕ್ ಮಾಡಿದ್ದುಂಟು, ಚಿನಾಳಿ ಕೇಸಲ್ಲಿ ಸ್ಟ್ರೈಕ್ ಮಾಡಿದ್ದುಂಟು. ಜನರಿಗೆ ಅರಿವು ಆಗ್ಬೇಕು. ಯಾಕಪ್ಪ ಅಂದ್ರೆ ನಾವು ಒಬ್ಬ ಜನಪ್ರತಿಯಾಗಿ ನಾವು ಡಿಗ್ರಿ ಹೋಲ್ಡರ್ ಆಗಿ ಅವಿದ್ಯಾವಂತರೇನಲ್ಲ. ನಾವ್ ಎಷ್ಟು ಹೇಳಿದ್ರು ಜನಗಳಿಗೆ ಅರಿತಾ ಇಲ್ವಲ್ಲ ಯಾಕೆ? ಮೋಸಗಾರರೇನೋ ತಲೆಗೆ ಏನಾರ ಎಣ್ಣೆನೋ ಮುದ್ದ ಹಾಕ್ಬಿಟ್ರೆ ಸರ್, ಅವಮ್ಮ ದುಡಿಯೋದು ಸರ್. ಈಗ ಒಂದು ಕ್ಯಾಶುಯಲ್ ಆಗಿ ಯೋಚನೆ ಮಾಡ್ಬೇಕು, 400 ರೂಪಾಯಿ ಕೂಲಿ ಮಾಡತ್ತವಮ್ಮ. ಕೂಲಿ ಕಾರ್ಯ ಅಷ್ಟೇ, ಕಳೆ ಕೀಳೋದು, ಕಾಯಿ ಹೊರೋದು ಅಂತ ಕೆಲಸ. ಅವಮ್ಮ ತಿಂಗಳಿಗೆ 12,000 ದುಡಿದಿದ್ದೇನು, ರಜಾ ಆಗ್ತಂಗೆ ಎಲ್ಲೋ ಹೋದ 12,000 ದುಡ್ಡು ಬರುತ್ತೆ. ಇವ್ರು 10 ಸಂಘದಲ್ಲಿ 50,000 ದುಡ್ಡು ಕಟ್ಟಬೇಕು ಅಂದ್ರೆ ಎಲ್ಲಿ ಕಟ್ಟಕ್ ಸಾಧ್ಯ ಇಲ್ಲ ಸರ್. ಎಲ್ಲಿ ಸರ್ಕಾರವೋ ಇವೆಲ್ಲ ಕಣ್ಣು ಮುಚ್ಚಿ ಕೂತಿದಿರ್ಬೇಕನ್ನಪ್ಪ ಸರ್. ಹೌದು, ಸತ್ಯ ಸರ್. ಇಲ್ಲಿ ಕೇಳಿ, ಈ ಇವರು ಗ್ರಾಮ ಅಭಿವೃದ್ಧಿ ಮಾಡ್ತೇನೆ ಅಂತ ಹೇಳ್ತಾರೆ. ಹೌದು ಇಲ್ಲಿ ನೋಡಿ ಸರ್, ಯಾವ ಗ್ರಾಮ ಅಭಿವೃದ್ಧಿ ಆಗಿದೆ ಸರ್? ಒಂದು ನಿಮ್ಗೆ ಸರ್, ಇದನ್ನ ನಾನು ಪ್ರಶ್ನೆ ಮಾಡಕ್ಕೆ ಅವ್ರನ್ನೇ ಹೋಗೋಣ ಅಂತಿದ್ದೆ. ಮಂಜುನಾಥ ಗ್ರಾಮೀಣ ಅಭಿವೃದ್ಧಿ ಸಂಘ ಅಂತ. ಮೋಸ್ಟ್ಲಿ ಇವರು ಹೆಸರನ್ನ ಏನ್ ಮಾಡ್ಬೇಕಾಯ್ತು, ಮಂಜುನಾಥ ಸ್ವಸಹಾಯ ಸಂಘ ಲೇಡೀಸ್ ಅಭಿವೃದ್ಧಿ ಸಂಘ ಅಂತ ಇಕ್ಕೊಬೇಕಾಯ್ತು. ಮಹಿಳೆಯರ ಅಭಿವೃದ್ಧಿ ಸಂಘ ಇಲ್ಲ ಮಂಜುನಾಥ ಸ್ವಾಮಿ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಇಕ್ಕೊಬೇಕಾಯ್ತು. ಹೌದು. ಮಂಜುನಾಥ ಸ್ವಾಮಿ ಗ್ರಾಮೀಣ ಅಭಿವೃದ್ಧಿ ಸಂಘ ಅಂದ್ರೆ ಗ್ರಾಮದಲ್ಲಿ ಅಭಿವೃದ್ಧಿ ಆಗುವಂತ ಕೆಲಸಗಳನ್ನ ಮಾಡ್ಬೇಕಪ್ಪ. ಅದೇನ್ ತಲೆಗೆ ಇಟ್ಕೊಂಡಿದಾರೋ ಗೊತ್ತಿಲ್ಲ. ನಾನು ತಿಳ್ಕೊಂಡ್ರ ಪ್ರಕಾರ ಮಂಜುನಾಥ ಗ್ರಾಮೀಣ ಅಭಿವೃದ್ಧಿ ಸಂಘ ಗ್ರಾಮದಲ್ಲಿ ರಸ್ತೆಗಳನ್ನ ಮಾಡೋದು, ನೀರನ್ನ ಮಾಡೋದು, ಅಥವಾ ಟ್ಯಾಂಕ್ ಅನ್ನ ಮಾಡೋದು, ಅಥವಾ ಗೋಶಾಲೆಗಳನ್ನ ಕಟ್ಟೋದು, ಗೋಶಾಲೆಗೆ ನೀರು ಕುಡಿಯೋದು ಇದು ಮಂಜುನಾಥ ಅಭಿವೃದ್ಧಿ ಸಂಘಪ್ಪ.
ಮಹಿಳೆಯರನ್ನ ಅಭಿವೃದ್ಧಿ ಸಂಘ ಮಾಡಿ ಇವತ್ತ ಮಹಿಳೆಯರನ್ನ ಸಾವಿನ ಸಂಘ ಮಾಡ್ತಾ ಇದ್ದಾರೆ ಸರ್. ಹೌದು. ಈಗ ಈ ಗ್ರಾಮಾಭಿವೃದ್ಧಿ ಎಲ್ಲಿ ಆಗಿದೆ ಸರ್ ಈಗ? ಸರ್ ಯಾವುದೇ ಕಾರಣಕ್ಕೆ ಅವರಿಂದ ಗ್ರಾಮಾಭಿವೃದ್ಧಿ ಆಗಿಲ್ಲ. ಅವ್ರು ಏನಂದ್ರೆ ಕೇಂದ್ರ ಇಲ್ಲಿ ಇಷ್ಟೇ ಸರ್, ನಾನ್ ತಿಳಿದಿರೋ ಮಟ್ಟಿಗೆ ನಾನು ಎಲ್ಲೋ ರೂಲ್ಸ್ ಎಲ್ಲ ನೋಡಿದೀನಿ, ನಮಗೂ ಗೊತ್ತಿರುತ್ತೆ. ಕೇಂದ್ರ ಸರ್ಕಾರದಿಂದ ಬಂದಂತ ಸಬ್ಸಿಡಿ ಹಣ ಎಷ್ಟು ಅಂತ ಇವ್ರು ಯಾರಿಗೂ ಅವ್ರಿಗೆ ಲೋನ್ ಕೊಡ್ತಿರೋದು ಯಾರಿಗೆ ಸರ್? ವಿದ್ಯಾವಂತರಿಗೆ ಯಾರಿಗೂ ಕೊಡ್ತಿಲ್ಲ. ಹೌದು. ಅವಿದ್ಯಾವಂತರಿಗೆ, ಕೂಲಿ ಕಾರ್ಮಿಕರಿಗೆ ಕೊಡ್ತಾ ಇರೋದು ಲೋನು. ಅದ್ರಲ್ಲಿ ನನ್ನಂತಾನೆ ಯಾರ ಬುದ್ಧಿವಂತಿದ್ರೆ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಹಣ ಎಷ್ಟು, ರಾಜ್ಯ ಸರ್ಕಾರ ಸಬ್ಸಿಡಿ ಹಣ ಎಷ್ಟು, ಇವರು ಹಾಕಿರೋ ಫೈನಾನ್ಸ್ ಕರ್ನಾಟಕದಲ್ಲಿ ಎಷ್ಟು ಕೋಟಿಗೆ ಎಷ್ಟು GST ಅನ್ನ ಕಟ್ತಾ ಇದ್ರೆ ಉಳಿತಾ ಇರೋದು 18% ಎಲ್ಲಿ? ಈ ಸಂಘದಿಂದ 24ರಿಂದ 28% ಬಡ್ಡಿ ಎಲ್ಲಿ? ಇವೆಲ್ಲ ಯೋಚನೆ ಮಾಡ್ರಿ. ಇದು ಗ್ರಾಮೀಣ ಅಭಿವೃದ್ಧಿ ಅಲ್ಲ ಸರ್, ಗ್ರಾಮೀಣ ನಾಶನ ಸಂಘ ಇದು. ಮಹಿಳೆಯರ ನಾಶನ ಸಂಘ, ದಲಿತರ ಕೊಲೆ ಮಾಡುವ ಸಂಘ. ಹೌದಲ್ಲ ಸರ್? ನನ್ನ ಅಭಿಪ್ರಾಯ ಸರ್, ನಾನು ನೇರವಾಗಿ ಎಲ್ಲ ಟಿವಿಯವ್ರಿಗೂ ಹೇಳಿದೀನಿ, ಎಲ್ಲ ಲೋಕಲ್ ಚಾನೆಲ್ಗೆ ಎಲ್ಲರಿಗೂ ಹೇಳಿದೀನಿ, ಇದು ಫ್ರಾಡೆಡ್ ಸಂಘಗಳು, ಮೈಕ್ರೋ ಫೈನಾನ್ಸ್ ಅಂಡ್ ಎಲ್ಲ ಸ್ವಸಹಾಯ ಸಂಘಗಳು. ಇದೇ ಗೌರ್ಮೆಂಟ್ ಇಂದ ತಗೊಳ್ಳಿ, ಗೌರ್ಮೆಂಟ್ ಅವ್ರು ಕೊಡ್ತಾರೆ. ಅದಕ್ಕೆ ಅಂತ ಸಂಘ ಇದೆ, ಆ ಗೌರ್ಮೆಂಟ್ ಆಫೀಸ್ ಇದಾರೆ, ಅದಕ್ಕೆ ಅಂತ ಇನ್ಚಾರ್ಜರ್ ಇದಾರೆ, ಲೆಕ್ಕಪತ್ರ ಕೇಳ್ಬೋದು, ಒಬ್ಬ ಜನಪ್ರತಿನಿಧಿ ಹೋಗಿ ಕೇಳ್ಬೋದು. ಇವ್ರನ್ನ ಯಾರು ಕೇಳೋರಿಲ್ಲ ಸರ್. ಇವರ ತೆರಿಗೆ ಹಣವನ್ನ ಉಳಿಸೋಕ್ಕೋಸ್ಕರ ಮಾಡ್ತಿರೋ ಒಂದ್ ದಂಧೆ. ಹೌದಲ್ಲ ಸರ್? ಸತ್ಯ. ಇದು ಯಾವತ್ತಿ ಕೊನೆಗೊಳ್ಳುತ್ತಾ? ಮಂಜುನಾಥನೇ ಕೊನೆಗೊಳಿಸ್ಬೇಕು ಸರ್. ಇಲ್ಲ ಸರ್, ಇದನ್ನು ಕೊನೆಗೊಳ್ಬೇಕಾದ್ರೆ ನಾವೇ ರೆಡಿ ಆಗ್ಬೇಕು ಬಿಟ್ರಿ. ನೋಡಿ, ಇವರಿಗೆ ಏನ್ ಸಿಗೋದು? ಇವರಿಗೆ ಅವಾರ್ಡ್ ಸಿಗ್ಬೇಕು, ಇವರಿಗೆ ಪ್ರಶಸ್ತಿ ಸಿಗ್ಬೇಕು. ಹೌದೌದು ಸರ್. ಇವರು ನೋಡಿ ಡಾಕ್ಟರೇಟ್ ಇದೇಟ್ ಅಂತ ತಗೊಳ್ತಾರೆ. ಅದಕ್ಕೋಸ್ಕರ ಇವರು ನಮ್ಮನ್ನ ಬಡಪಾಯಿಗಳನ್ನು ಬಲಿಪಾಸ್ ಮಾಡ್ತಾ ಇದ್ದಾರೆ ಒಂದು ಕಡೆ. ದಲಿತರು ಹೇಳ್ತಿಲ್ಲ, ದಲಿತರ ಬಿಟ್ರೆ ಯಾರಿಗೂ ಚೆನ್ನಾಗಿರೋರಿಗೆ ಇವ್ರು ಯಾರು ಲೋನ್ ಕೊಟ್ಟಿಲ್ಲ. ಇಲ್ಲ, ದಲಿತರಂತಲ್ಲ ಸರ್, ಸಾಧಾರಣ ನೋಡಿ, ಈಗ ಯಾರು ಬಡವರಿದ್ದಾರ ದಲಿತರಂತಲ್ಲ, ಬಡವರಿಗೆಲ್ಲ ಪ್ಲಸ್ ಏನಂದ್ರೆ ಸರ್, ಬಡವರು ಯಾರು ಜಾಸ್ತಿ? ಹೌದು, ಸತ್ಯ. ಅದು ದಲಿತರಿದ್ದಾರೆ, ಬಡವರು ಜಾಸ್ತಿ ಇರೋದೇ ದಲಿತರು ಸರ್. ದಲಿತರು, ಮುಸಲ್ಮಾನರು, ಬಾಕಿ ವರ್ಗದಲ್ಲಿ ಕೂಡ ಇದ್ದಾರೆ. ಆದ್ರೆ ಅಷ್ಟು ಜನ ಇಲ್ಲ. ಹೌದು ಸರ್. ನೋಡಿ, ಮತ್ತೊಂದು ಹೇಳ್ತಾರೆ, ನಾವು ನಿಮ್ಗೆ ಸುಲಭದಲ್ಲಿ ಲೋನ್ ಸಿಗ್ತದ ಅಂತ ಹೇಳಿ. ಸುಲಭದಲ್ಲಿ ಬಲೆ ನೀವು ಆಧಾರ್ ಕಾರ್ಡ್ ಅಲ್ಲಿ ಲೋನ್ ಕೊಡ್ತೇನೆ ಅಂತ ಹೇಳ್ತಾರೆ. ಇಲ್ಲಿ ಆಧಾರ್ ಕಾರ್ಡ್ ನೋಡಿ, ಇವರು ಉಪಯೋಗ ಮಾಡಿದಂತಹ ಜನರಿಗೆ ಕೂಡ ಅದೇ ಗೊತ್ತಾಗುದು ಅಂತ, ನನ್ಗೆ ಅರ್ಜೆಂಟ್ ಆಗಿ ಲೋನ್ ಸಿಗ್ತದ ಅಂತ ಹೇಳಿ. ಹೌದು ಸರ್. ದುಡ್ಡು ಇಲ್ಲಿ ಏನಂದ್ರೆ ಯಾರು ದುಡ್ಡು ಕೊಡಲ್ವಲ್ಲ ಅಂತ ಹೋಗಿ ಕೈ ಬಿಡು ಬೋನಿ ಬೀಳ್ತಾರೆ ಸರ್, ಕೈ ಚಾಚ್ತಾರೆ. ನೋಡಿ, ನನ್ನ ಮಗಳ ಮದುವೆ ಒಂದು ಖುಷಿಯಾಗಿ ಮಾಡ್ಬೇಕು, ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಬೇಕಂತ ಹೇಳಿ ಇವರು ಮಾಡ್ತಾ ಇದ್ದಾರೆ. ಈಗ ನೋಡಿ, ಪಾಪ ಹೆಣ್ಮಕ್ಕಳು ಗರ್ಭಿಣಿ ಅಂತ ಹೇಳ್ತೀರಿ, ಅವರ ಮಗಳು ಗರ್ಭಿಣಿ ಅಂತ ಹೇಳಿ, ತುಂಬಾ 8 ತಿಂಗಳು ಗರ್ಭಿಣಿ. ಅವಳನ್ನ ನೋಡಿದ್ರೆ ಸರ್, ನಿಜವಾಗ್ಲು ಯಾರೋ ಒಬ್ಬ ಸಂಘದನ್ ಬಂದಿದ್ದ ಸರ್, ನಾನ್ ರೋಡ್ ಅಲ್ಲಿ ನಿಂತ್ಕೊಂಡ್ ಬೈದೆ, ಯಾವ ಬೋಳಿ ಮಗ ಇನ್ನೇನಾರ ಬಂದ್ರೆ ನಾನ್ ನಿಜವಾಗ್ಲು ಹೊಡೆದಾಗ. ನಾವ್ ಎದ್ರಲ್ಲಿಲ್ಲ ಸರ್, ನಾವು ಎಲ್ಲಾ ವಿದ್ಯೆಗಳನ್ನ ತಿಳ್ಕೊಂಡೆ ಮಾತಾಡೋದು. ಸುಮ್ನೆ ಏನಂದ್ರೆ ಇಲ್ಲಿ ಏನ್ ಮಾಡ್ಕೊಂಡಾರ ನಮ್ಮನ್ನ ಹೇಳ್ತಿದ್ದೆ ನಾನು, ಈ ಅಮ್ಮಂಗೂ ಹೇಳಿದ್ದೆ, ನೋಡಿ ಹಿಂಗ ಆಗುತ್ತೆ ಪರಿಸ್ಥಿತಿ, ಹಿಂಗೈತೆ ಅಂತ. ಅವರು ನಿಯತ್ತು, ದೇವ್ರು ಇವೆಲ್ಲ ಹೇಳ್ತಿದ್ರು. ಇವತ್ತ ಒಮ್ಮ 10 ಸಂಘ ಒಮ್ಮ ಇದ್ದಾಳೆ ಸರ್, 10 ಸಂಘ ಬೇರೆ ಹೆಸರಲ್ಲಿ ತಾಂಡಿದ್ದಾರೆ. ಹೌದಾ? 20 ಸಂಘ ಆಯ್ತು ಅಲ್ಲಿಗೆ. ಇನ್ನ ಅವರು ಈಗ ಇಷ್ಟಿಂದ ನನ್ನ ಮಾತು ಕೇಳ್ತಿರ್ಲಿವಲ್ಲ ಇವರು. ಇನ್ನು 10 ಸಂಘದವ್ರು ಈಗ ಅವಳು ಹಿಡ್ಕಂತಾರೆ. ಈಗ ಎಲ್ಲಿ ಅವಳು ಸತ್ತೋಗಿದ್ದಾಳೆ, ಅವ್ರು ಎಲ್ಲಿ ಕೆಡ್ತಾರೆ? ಅವರು ಕೂಲಿ ಕಾರ್ಮಿಕರು. ಹೌದು. ಈಗ ನನಗೇನಂದ್ರೆ, ಈಗ ನನ್ನ ಹತ್ರ ಬರ್ತಾರ, ಈಗ ಕಟ್ ಮಾಡಿ ಅಂತ ಹೇಳ್ತೀನಿ ನಾನು. ಹೌದು, ಸಮಯಾವಕಾಶ ಬೇಕೈತೆ ಅವ್ರಿಗೆ. ಸತ್ಯ. ಈಗ ಅವ್ರಿಗೆ ಅವಕಾಶ ಇದೆ, ಕಟ್ ಮಾಡಿ. ನಿಮ್ಗೆ ಏನಾದ್ರು ತೊಂದರೆ ಕೊಟ್ರೆ ನಾನಿದ್ದೇನೆ, ಬನ್ನಿ ಸ್ಟೇಷನ್ಗೆ ಹೇಳ್ತೀನಿ, ನಾನಿದ್ದೀನಿ. ನೀವು ಎಲ್ಲಿ ಯಾವ ತರ ನ್ಯೂಸ್ ಕೊಡ್ಬೇಕು, ಏನ್ ಮಾಡ್ಬೇಕು, ನಿಮ್ಗೆ ಇದ್ರ ನೋಟಿಸ್ ಕೊಡ್ತಾರೆ, ಲಾಯರ್ ನೋಟಿಸ್ ಕೊಡ್ಬೇಕು, ನಾವು ಕಟ್ತೀವಿ. ಹೌದಲ್ಲ ಸರ್? ಸತ್ಯ. ಈಗ FIR ಆಯ್ತಾ ಸರ್ ಅದು? ಹ್ಞೂ ಸರ್, FIR ಆಗಿದೆ. ಯಾರ ಹೆಸರಲ್ಲಿ FIR ಆಗಿದೆ? ಮಂಜುಳಮ್ಮ, ಯಾರು ತೀರೋ ಇದಾರಲ್ಲ. ಅಲ್ಲಲ್ಲ, ಈಗ ನೀವು ಅವರು ಇದು ಏನಾಗಿದೆ, ಕಾರಣ ಯಾರು ಅಂತ ಕೊಟ್ಟಿದ್ದೀರಿ? ನಾವು ಅಲ್ಲೆಲ್ಲ ಇದ್ದಾಗ ಹೇಳಿದ್ದು ಮಂಜುನಾಥ್, ಇದು ಸ್ವಸಹಾಯ ಸಂಘ ಮತ್ತೆ ಮೈಕ್ರೋ ಫೈನಾನ್ಸ್, ಮಂಜುನಾಥ್, ಇವೆಲ್ಲ ಸಂಘಗಳ ಕಾರಣ. ಮಂಜುನಾಥ ಸ್ವಾಮಿ ಗ್ರಾಮೀಣ ಅಭಿವೃದ್ಧಿ ಸಂಘಗಳು ಇವೆಲ್ಲವೂ ಕಾರಣ ಅಂತ ನಾವ್ ಹೇಳಿದೀವಿ. ಅಲ್ಲ, ಅವರು ಅಲ್ಲಿ ನೀವು ಕಂಪ್ಲೇಂಟ್ ಕೊಡುವಾಗ ಇನ್ನೊಂದು ಕೊಡ್ಬೇಕಿತ್ತು. ಅದ್ರಲ್ಲಿ ನೋಡಿ, ಇವರ ಮೇನ್ ಸರ್ ಇದ್ರಲ್ಲಿ ಏನಿದೆ ಅಂತಂದ್ರೆ, ಅವ್ನ ಏನೇ ಬರ್ಕೊಳ್ಳಿ, ಇವತ್ತು ಇಡೀ ನ್ಯೂಸ್ ಚಾನೆಲ್ದು ಹೆಡ್ಲೈನ್ಸ್ ನಾವ್ ಮಾತಾಡಿರೋದು ಮತ್ತೆ ನ್ಯೂಸ್ ಅಲ್ಲೆಲ್ಲ ಬಂದಿರೋದು ಅದೆಲ್ಲ ಇದೆ. ಅವೆಲ್ಲ ನಿಮ್ಗೆ ವಾಟ್ಸಪ್ ಮಾಡ್ತೀನಿ.
ಸರಿ ಸರಿ, ಅದನ್ನೆಲ್ಲ ಕಳ್ಸಿಕೊಡಿ ಸರ್. ನಾವು ಇನ್ನು ಲೇಡೀಸ್ನೆಲ್ಲ ಅಲ್ಲೆಲ್ಲ ಮಾತಾಡಿಸಿ ನಾಳೆ. ಸರಿ. ನಾವು ಮತ್ತೆ ಇನ್ನು ಕುಂದೂರು ತಿಮ್ಮಯ್ಯ ಇದಾರೆ ನಮ್ಮ ಲೀಡ್ರು. ಹೌದು, ಗೊತ್ತು, ನಾನು ಮಾತಾಡ್ತೇನೆ ಸರ್. ಅವರು ಜಿಲ್ಲಾ ನಮ್ಮ ಅಧ್ಯಕ್ಷ, ಅವರ ಆಜ್ಞೆ ಮೇರೆಗೆ ನಾವು ಇಲ್ಲಿ ದಾಳಿಯನ್ನ ಮಾಡ್ತೀವಿ, ಬಿಡೋದಿಲ್ಲ. ಈ ಫೈನಾನ್ಸ್ಗಳನ್ನ ಇವತ್ತು ಸೀದಿದೆ ಅಲ್ಲ, ಕಷ್ಟ ಇದೆ, ಗೊತ್ತಾಯ್ತು ಮಹಿಳೆಯರಿಗೆ ಗೊತ್ತಾಯ್ತು. ಕಷ್ಟ ಇದೆ. ನಾನು ಹೇಳಿದೀನಿ, ಅಲ್ಲೇ ಮಹಿಳೆಯರಿಗೆ ಹೇಳಿದೀನಿ. ಇವತ್ತು ನೀವು ಸತ್ತಿದ್ದಾಳೆ ಇವಳು, ನಿಮ್ಮಲ್ಲಿ ಒಬ್ರು ಸಾಯ್ತಾರೆ, ನಿಮ್ಗೂ ಕೂಡ ನಿಮ್ಮಲ್ಲೇ ಸಾಯ್ತಾ ಹೋಯ್ತೀರಿ. ಇಲ್ಲಿ ಯಾರು ಅವ್ರನ್ನ ಉಳ್ಸಕ್ ಬಂದಿಲ್ಲ ನೋಡಿ. ಈಗ ಸತ್ತಾಗ ಯಾರ ಬಂದ್ರ ನಿಮ್ ಸಂಘ ಬಂತ? ಹೌದು. ಈಗ 25,000 ಖರ್ಚಾಯ್ತಾವ ಸರ್. ಪಾಪ ಅವ್ರ ಮನೆಯವ್ರಿಗೆ ಎಷ್ಟು ಕಷ್ಟ ಇರ್ಬೋದು. ಹಾಸ್ಪಿಟ್ಲಿಗೆ ಇರ್ಬೋದು, ಪೋಸ್ಟ್ ಮಾರ್ಟಮ್ ಇರ್ಬೋದು, ಇಲ್ಲ ಆಂಬುಲೆನ್ಸ್ ಇರ್ಬೋದು, ಎಲ್ಲ ಎಷ್ಟು 25,000 ಖರ್ಚಾಯ್ತು. ಯಾರು ನಿಮ್ ಸಂಘದವ್ರು ಸತ್ತಡಿಗೆ ಬಂದು ಇಲ್ಲೇ ದುಡ್ಡು ಕಟ್ಟಿ ಶಿವಮೊಗ್ಗ ಹತ್ರ ಇರ್ತಾರೆ. ಹೌದು, ನಮ್ಮೂರಲ್ಲೇ ಆಫೀಸ್ ಇದೆ. ನೀವು ಸತ್ತವರಿಂದ ಬಂದ ತಾಳಿ 20,000 ಅಂತ ಯಾಕೆ ಕೊಡಬಾರ್ದು? ಹೌದು, ಹೌದಲ್ಲ ಸರ್? ಸತ್ಯ. ಈ ಸಂಘವನ್ನ ಮೋಸ ಮಾಡೋ ಸಂಘಗಳಿದ್ದು ಇವತ್ತು ದೇವ್ರು ಅದೇನ್ ಮಾಡ್ತಾರೋ ಗೊತ್ತಿಲ್ಲ. ನಾವು ಹೋರಾಟ ಮಾಡಕ್ ಸಿದ್ಧ ಇದ್ದೇವೆ, ಜನರಿಗೆ ಅವೇರ್ನೆಸ್ ಮಾಡ್ತೀವಿ ಸರ್. ಇದು ತಪ್ಪು ಸಂದೇಶ. ನಾವು ಹೇಳಿ ಎಲ್ಲಾ ರೂಲ್ಸ್ ಗಳನ್ನ ವಾದ ಮಾಡ್ತೀನಿ ಸರ್ ನಾನು ಸ್ಟೇಷನ್ ಅಲ್ಲಿ. ನೀವು ಹಿಂಗೆ ಇದೇ ತರ ಇರ್ಲಿ, ಹಿಂಗೆ ಇರ್ಬೇಕು. ಯಾಕೆ ಮಾಡಕ್ ಆಗಲ್ಲ ನೀವು? ಹೆಂಗ್ರಿ 28% ಅಂತೀರಿ? ಹೌದು. SBI ಎಷ್ಟು ಇಂಟ್ರೆಸ್ಟ್, ಕರ್ನಾಟಕ ಬ್ಯಾಂಕ್ ಎಷ್ಟು ಇಂಟ್ರೆಸ್ಟ್? ಯೋಚನೆ ಮಾಡ್ರಿ, ಹೆಂಗ್ರಿ ತಾಣಕ್ ಬಿಡ್ತೀರಿ ನೀವು? ಬರ್ರಿ ನನ್ನ ಹತ್ರ ಕೇಸ್ ಬರ್ಲಿ ದಂಡೀಶ್ವರ್ಗೆ, ನಿಮ್ಮ ಸ್ಟೇಷನರಿ ನಿಂತ್ಕೊಂತೀನಿ ಅಂತ ಹೇಳಿದೀನಿ. ಅಲ್ಲ ಸರ್, ಇಲ್ಲಿ ಈ ಸ್ವಸಹಾಯ ಸಂಘ ಅಂದ್ರೆ ನಿಜವಾಗಿ ಇರುವುದು ಹೇಗಂದ್ರೆ, ಸ್ವಸಹಾಯ ಸಂಘ ಅಂದ್ರೆ ನಾವು ನಮ್ಮಷ್ಟಕ್ಕೆ ನಾವೇ ಸೇರ್ಕೊಂಡು ಒಂದು ಅಕೌಂಟ್ ಓಪನ್ ಮಾಡೋದು ಕಾನೂನು ಪ್ರಕಾರ. ಹೌದು. ಇವರು ಏನ್ ಮಾಡ್ತಾರೆ ಅಂದ್ರೆ, ಇದಕ್ಕೆ ಇನ್ನೊಬ್ಬ ನೋಡಿ SKDRDP ಅಂತೆ, ಅದರ ಮಧ್ಯೆ ಮತ್ತೊಂದು ಇದು ಎಂತ OD ಅಕೌಂಟ್ ಅಂತೆ ನೋಡಿ. ಇದು ಅವಶ್ಯಕತೆ ಉಂಟಾ? OD ಅಕೌಂಟ್ ನಿಜವಾಗಿ ಸಂಘಕ್ಕೆ ಮಾಡ್ಲಿಕ್ಕಿಲ್ಲ, ಅವಶ್ಯಕತೆ ಇಲ್ಲ. ನಿಜವಾಗಿ ಸಂಘಕ್ಕೆ ನೋಡಿ, ಸಂಘಕ್ಕೆ ಡೈರೆಕ್ಟ್ ಆಗಿ ಬ್ಯಾಂಕ್. ಈಗ ನೋಡಿ, ನಾವು ಈಗ ಮಾಡ್ತಾ ಇದ್ದೇವೆ, ಸಂಘ ಮಾಡ್ತಾ ಇದ್ದೇವೆ, ಬ್ಯಾಂಕಿನಲ್ಲಿ ಓಪನ್ ಮಾಡ್ತೇವೆ ನೋಡಿ. ಯಾರು ಕೂಡ ನೋಡಿ, ರಾಜ್ಯಕ್ಕೆ ಯಾರೇ ಇರ್ಲಿ, BJP ಇರ್ಲಿ, ಕಾಂಗ್ರೆಸ್ ಇರ್ಲಿ, JDS, ಯಾರಾದ್ರೂ ಮಾತಾಡ್ತಾರೆ ಪಕ್ಷ ಸರ್, ಮಾತಾಡ್ತಾರೆ. ಸಾವಾಗ ಈಗ ಹೇಳ್ತಿಲ್ಲ ಸರ್. ನಾವೀಗ ನಾನು ಒಂದು ಪಕ್ಷದಲ್ಲಿ ಇದ್ದೀನಿ, ಸಾವಿ ಮುಂದೆ ನಾವು ಆ ಪಕ್ಷವನ್ನ ತೋರೋದಿಲ್ಲ. ಹೌದು. ನನ್ನ ನೇರವಾಗಿ ಮಾತು, ಈ ದಲಿತ ಮಹಿಳೆಯನ್ನ ಈ ತರ ಸಾವಿಗೆ ಕಾರಣ ಈ ಸ್ವಸಹಾಯ ಸಂಘ ಅನ್ನೋದ ನಾನು ನೇರವಾಗಿ ಘಂಟಾಘೋಷವಾಗಿ ಹೇಳ್ತೀನಿ. ನಾನು ಸುವರ್ಣ ನ್ಯೂಸ್ ಅವ್ರು ಫೋನ್ ಮಾಡಿದ್ರು ನನಗೆ, ನಾನು ನೇರವಾಗಿ ಹೇಳಿದೆ. ನಾನು ಯಾರು ಕೇಳಿದ್ರೆ, ಯಪ್ಪ ಈ ಸಂಘವನ್ನ ಹೇಳ್ತಿದ್ದೀರಾ, ಯಾರೋ ನಿಮ್ಗೆ ಕೇಳಿ ಸರ್, ನೇರವಾಗಿ ಹೇಳ್ತೀನಿ. DC ಕುಮಾರ್ ಅಂತ, ದಂಡೀಶ್ವರ, ನಂದಿಂತ ಊರು, ನಾನು ಒಬ್ಬ ತಾಲೂಕ್ ಪಂಚಾಯತ್ ಮೆಂಬರ್ ಇದ್ದೀನಿ, ಹೇಳಿ ಅದ್ ಯಾರು ಬರ್ತಾರೆ ಬರ್ರಿ ನೋಡ್ತೀನಿ ಅಂದೆ. ಹೌದಾ? ಹೌದು, ನೇರವಾದಿ. ಯಾಕೆಂದ್ರೆ ಸರ್, ಈಗ ಅಮಾಯಕ ಹೆಣ್ಣು ಮಗಳು 8 ತಿಂಗಳ ಗರ್ಭಿಣಿ ಬಂದಾಗ ಅಳೋದ್ ನೋಡ್ಬೇಕಾಯ್ತು, ಅವತ್ತು ಗೊತ್ತಾಗತ್ತ ಅವ್ರದ್ದು. ಸತ್ಯ. ಅದೇ ಈ ಮನೆ ಈಗ ಪರಿಸ್ಥಿತಿ ಅವರ ಮನೆಯಲ್ಲಿ ಬರುತ್ತಿದ್ರೆ ಏನಾಗ್ತಿತ್ತು ಸರ್? ಸರ, ಹೇಳ್ತಲ್ಲ, ಬಡವರು ಅವರಿಗೆ ದೊಡ್ಡ ಮೂಲ ಅವ್ರಿಗೆ ಅಂತಾರ ಅಷ್ಟೇ. ಬಡವರನ್ನ ಬೆಳೆಸ್ಬೇಕು, ಬೇರೆ ಬಡವ್ರಿಗೆ. ಅದ್ರ ಬದಲು ಈ ಸಂಘ ಮಾಡೋದಕ್ಕಿಂತ ಅವರು ಬಡವ್ರಿಗೆ ಹಾಕೊಂಡು ದುಡ್ಡು ಹಾಕಿದ್ರೆ ಮುಗ್ದೋಯ್ತಪ್ಪ. ಅವರೇ ಬದಿ ಕಳಿ ನೀವು ಅಂತ, ಇಲ್ಲ ಅಕ್ಕಿ ಕೊಡಿ 2 ಕೆಜಿಯಾ, ಈ ಒಂದು ಆಫೀಸ್ ಮಾಡಿದಿರಲ್ಲ, ಅದೇ ಬದಲು 2 ಕೆಜಿ ಅಕ್ಕಿ ಕೊಟ್ಬಿಟ್ಟಿದ್ರೆ ಈ ಸರ್ಕಾರ 3 ಕೆಜಿ ಅಕ್ಕಿ ಕೊಡ್ತಾ ಇದೆ. ಇಲ್ಲಿ ಕೇಳಿ ಸರ್, ಅದು ಆಫೀಸ್ ಸೆಂಟ್ರಲ್ ಗವರ್ಮೆಂಟ್ ಇದು ಗೊತ್ತಾ? ಇವರದಲ್ಲ, ಅದಕ್ಕೆ ಬಾಡಿಗೆ ಗವರ್ಮೆಂಟ್ ಕೊಡ್ತದೆ. ಅದರಲ್ಲಿ ಒಬ್ಬಳು ಲೇಡಿ ಅದ್ರಲ್ಲಿ ಕೆಲಸಕ್ಕೆ ಕೂರ್ಸ್ಲಿಕ್ಕೆ ಉಂಟು, ಅವರಿಗೂ ಕೂಡ ಸಂಬಳ ಬರ್ತದೆ 9,000. ನಾವು ಮಾತಾಡ್ತಿದೀವಿ ಸರ್ ಅದನ್ನ. ಈಗ ನಮ್ ದೇವಸ್ಥಾನ ಕಟ್ಬೇಕು ಅಂತ ನಾವು ಈ ತರವೆಲ್ಲ ವಿಚಾರಗಳನ್ನ ಮಾತಾಡಿ, ನೀವ್ ಈ ತರ ಬಡ್ಡಿ ದಂಧೆ ನಮ್ಮೂರಲ್ಲಿ ಇಷ್ಟು ಬಡ್ಡಿ ತಾಂತ ಇದೀರಾ, ನಮ್ಮ ದೇವಸ್ಥಾನ ಕಟ್ಬೇಕು ಅಥವಾ ಬೇರೆ ಏನೋ ಮಾಡ್ಬೇಕು, ನೀವು ದುಡ್ಡು ಕೊಡ್ಬೇಕು ನಮ್ಗೆ ಅಂತ ಲಂಚ್ ಅಲ್ಲ, ಅವ್ರಿಗೆ ಬೇಡಿಕೆ ಇಡ್ತೀವಿ ನಾವು. ನಮ್ಮೂರಿಂದ ಲಂಚ ಕಿತ್ಕೊಂತಿದ್ದೀರ ದುಡ್ಡ, ಬಡ್ಡಿ ದುಡ್ಡ. ನಮ್ಮೂರಿನ ಅಭಿವೃದ್ಧಿ ಕೊಡ್ಬೇಕು ನೀವು, ಕೇಳಿದಷ್ಟು ಲಕ್ಷ ಕೊಡ್ಬೇಕು. ನೋಡಿ ಕೇಳ್ತೀನಿ ಅಂತ ಹೇಳಿದೀನಿ ನಾನು. ಸರ್, ಈಗ ನೀವೆಲ್ಲ ಅಲ್ಲಿ ಇದ್ದ ಸಂಘವನ್ನೆಲ್ಲ ನಿಲ್ಸ್ಬೇಕು ಸರ್, ಬಿಡಬಾರ್ದು. ಇನ್ನು ಎಲ್ಲ ನಿಲ್ಸಿದಾರೆ. ನಾನು ಯಾವ್ದು ಅಲ್ಲಿ ಆಫೀಸಿಗೆ ಬೀಗ ಹಾಕ್ಬೇಕು ನೀವು ಸರ್. ಇದು ದಂಗೆ ಹೇಳಕ್ಕೆ ಈಗ ನಮ್ಗೆ ಒಂದು ಉದಾಹರಣೆ ಬಂದಿದೆ. ಸತ್ಯ. ನೆಕ್ಸ್ಟ್ ಇವತ್ತಿನ ನಾವ್ ಹೇಳ್ತಿಲ್ಲ, ನಮ್ ಸಂಘಟನೆ ಇದೆ ಜೊತೆಲಿ, ನಾವು ಎದ್ರಲ್ಲ, ನಾವು ಎದ್ರಕಂಡ್ ಕೂರರು ಅಲ್ಲ ಸರ್. ನಾವು ಬದುಕ್ ಬಂದಿರೋರು, ಇಂಥ ಅನ್ಯಾಯಗಳನ್ನ ನಾವು ಬಿಡೋದಿಲ್ಲ, ಎದುರ್ತೀನಿ. ನಾನು ಎಲ್ಲರಿಗೂ ಹೇಳಿದೀನಿ ಸರ್, ಬನ್ನಿ ನಾನಿದ್ದೀನಿ, ಸ್ಟೇಷನ್ ಮುಂದೆ ಮಾತಾಡ್ತೀನಿ ಅಂತ ಎಲ್ಲ ಹೇಳಿದೀನಿ. ಜನ ಅಷ್ಟು ಅವೇರ್ನೆಸ್, ಈಗ ಅವೇರ್ನೆಸ್ ಆಯ್ತಾವ್ರೆ. ಯಾಕೆ ಅವಮ್ಮ 10 ಲೋನ್ ಹೋಯ್ತು, ಇನ್ನು 10 ಲೋನ್ ಇದೆ, ಬೇರೆಯವ್ರು ಕಟ್ಬೇಕಲ್ಲ. ಹೌದು, ಅವ್ರು ನಿಲ್ಸಿದ್ರೆ 10 ಜನ ಬರ್ತಾರೆ ಹುಡಿಕೊಂಡು ನನ್ನ ಹತ್ರ. ಹೌದು, ಅವಾಗ ಹೇಳ್ತೀನಿ, ಕಟ್ಬೇಡಿ, ನಾನು ಇದ್ದೀನಿ, ಬನ್ನಿ ವಾನ. ಯಾರ ಹಿಂಸೆ ಕೊಟ್ರೆ ಬನ್ನಿ ಅಂತ. ನಾನು ಯಾರ ಸಣ್ಣ ಪಣ್ಣ ಗಲಾಟೆ ಮಾಡಿದ್ರು ನನ್ನ ಸುತ್ತಮುತ್ತಲ್ಲಿ ನಾನು ಹೋದ್ರೆ ಓಡಿ ಬಿಡ್ತಾರ ಅವ್ರು. ಹೌದಾ? ಹಂಗೆ ಫೈನಾನ್ಸ್ ಯಾರು ಇರೋದಿಲ್ಲ. ಸರಿ, ತಡಿ ನಮ್ ಕುಮಾರಣ್ಣ ಕರಿತೀನಿ ಅಂದ್ರೆ ಬರೋದಿಲ್ಲ, ಓಡಿ ಬಿಡ್ತಾರ ಅವ್ರು. ಹೌದಾ? ಹಾಗಿರ್ಬೇಕು ಸರ್.
ಹ್ಞೂ ಸರ್, ನಾವು ಇಲ್ಲಿ ಯಾರೋ ಊರಲ್ಲಿ. ಒಬ್ರು ದುಂಡ ಅನ್ನೋ ಒಂದು ಗ್ರಾಮದಲ್ಲಿ ಒಂದ್ ಹೆಣ್ಣು ಮಗು 8 ಗಂಟೆ 9 ಗಂಟೆಲಿ ಹಿಡ್ಕೊಂಡ್ ಕೂತಿದ್ರಂತೆ. ಹಾ ಹೌದಾ? ನನ್ನ ಒಬ್ಬ ಶಿಷ್ಯ ಅಲ್ಲೊಬ್ರು ಇದಾರೆ, ನನ್ನ ಸ್ನೇಹಿತ ಹಾ ಮಂಜುನಾಥ್ ಅಂತ. ಯಾಕೆ ಈಗ ನಮ್ ಜೊತೆ ಒಡನಾಟಗಳಲ್ಲಿ ಸ್ಟ್ರೈಕ್ ಇವೆಲ್ಲ ಮಾಡಿ ಗೊತ್ತಾಗಿ ಹಾ ಅವನು ಹೋಗಿ 2 ಮಾತು, ಈಗ ನೀವ್ ಇಲ್ಲಿ ಹೋಯ್ತಿರೋ ಪೊಲೀಸ್ ಕರೆಯೋನೊಂದಿದ್ಕೆ ಹಾ ಡೈರೆಕ್ಟ್ ಆಗಿ ಓಡಿ ಬಿಟ್ರಂತ ಬಿಟ್ಟು. ಹೌದಾ? ಬಟ್ ಅವೇರ್ನೆಸ್ ಹುಡುಗರಿಗಿದೆ ಸರ್, ಒಂದ್ ಸ್ವಲ್ಪ ಮಹಿಳೆಯರಿಗೆ ಅವೇರ್ನೆಸ್ ಬಂದ್ರೆ ಹೌದೌದು, ಸರಿ ಆಗ್ತದೆ. ನಾವು ಅದಕ್ಕೆ ಮಾಡ್ತೀವಿ, ಇನ್ ಮುಂದೆ ಮಾಡ್ತೀವಿ ಸರ್, ನಾವು ಬಿಡೋದಿಲ್ಲ. ಸರಿ ಸರ್, ನಿಮ್ಮೊಟ್ಟಿಗೆ ನಾನು ಕೂಡ ಸಪೋರ್ಟ್ ಮಾಡ್ತೇನೆ. ಏನಿದ್ರು ಕೂಡ ಕಾಲ್ ಮಾಡಿ ಸರ್, ನಾನು ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಆಶೀರ್ವಾದ ನಮ್ಗಿರ್ಲಿ. ನಾವು ಧೈರ್ಯವಾಗಿ ಹೋರಾಟ ಮಾಡಕ್ಕೆ ನಿಮ್ಮಂತ ಶಕ್ತಿ ನೋಡ್ತಿರ್ತೀನಿ ನಿಮ್ದು ಯೂಟ್ಯೂಬ್ ಚಾನಲ್. ಸರಿ, ಓಕೆ ಓಕೆ. ನಿಮ್ಮನ್ನೆಲ್ಲ ಎಲ್ಲದೂ ನೋಡಿದೀನಿ ನಾನು. ಯಾಕೆ ಇಷ್ಟೊಂದು ತಿಳ್ಕೊತೀನಿ ಅಂದ್ರೆ ನಿಮ್ಮೆಲ್ಲರೂ ನೋಡಿದೀನಿ ಅನ್ನೋದೇ ಉದ್ದೇಶ. ಸರಿ ಸರಿ ಸರಿ, ಓಕೆ ಸರ್. ನಮ್ದೇನಿಲ್ಲ ಸರ್, ಎಲ್ಲ ಒಂದು ಮಹೇಶಣ್ಣ ಮತ್ತು ಮಂಜುನಾಥ ಮತ್ತು ಅಣ್ಣಪ್ಪ ಇದಕ್ಕೆ ಸಾಕ್ಷಿ. ಹೌದು ಸರ್, ಸತ್ಯ ಹೇಳ್ತೇನೆ. ನಾವೇನಿಲ್ಲ, ನಾವು ಬರೀ ಇದು ಮಾತ್ರ. ನಾನು ದೇವ್ರ ಭಕ್ತ ಸರ್. ನಾನು ಅಕ್ಕಿ ರಾಗಿ ಎಲ್ಲ ತಗೊಂಡೋಗಿ ಕಳಿಸ್ತೀನಿ. ಹಾ ನಾವು ಹೌದಾ? ಮಂಜುನಾಥ ಅಣ್ಣಪ್ಪಂಗೆ ಚಿರಋಣಿ. ಈ ತರ ಸಂಘಕ್ಕೆ ನಾವು ಚಿರಋಣಿ ಅಲ್ಲ. ಹೌದು, ಸತ್ಯ. ಅಲ್ಲ, ಇನ್ನು ಕಳಿಸ್ಬೇಡಿ, ಅಲ್ಲಿ ನಿಜವಾಗಿ ಧರ್ಮ ಉಳಿಬೇಕು ಸರ್. ಹೌದು, ಇನ್ನು ಕಳ್ಸೋದಿಲ್ಲ ಬಿಡಿ, ಅದನ್ನೇ ಕೊಡ್ಬಿಡ್ತೀವಿ. ಫಸ್ಟಿಗೆ ಧರ್ಮ ಉಳಿಬೇಕು, ಅಧರ್ಮ ನಾಶವಾಗಬೇಕು, ಹೌದು ಸತ್ಯ ಬೆಳಿಬೇಕು. Yeah.